ನಾನು 2 ವಾರಗಳ ಹಿಂದೆ ಹೇಳ್ತಾ ಇದ್ದೆ, ಯೇಸು ಸ್ವಾಮಿ ನೀರಿನ ಮೇಲೆ ನಡೆಯುತ್ತಾ ಬಂದಾಗ, ಕೇಳಿದ್ರ? ಯೇಸು ಸ್ವಾಮಿ ನೀರಿನ ಮೇಲೆ ನಡೆಯುತ್ತಾ ಬಂದಾಗ ಆ ಸಂದೇಶ ಎಷ್ಟು ಜನರಿಗೆ ಜ್ಞಾಪಕ ಇದೆ? ಶಿಷ್ಯರು ಕೂತ್ಕೊಂಡಿರ್ಬೇಕಾಗಿಲ್ಲ, ಆತ ಅವರಲ್ಲಿ ಏನೋ ಒಂದು ನಿರೀಕ್ಷೆ ಆತನಿಗಿತ್ತು, ಆ ಶಿಷ್ಯರಲ್ಲಿ ಅವನಿಗೆ ಏನೋ ಒಂದು ನಿರೀಕ್ಷೆ ಇತ್ತು. ಆದ್ರೆ ಆತನು ಒಮ್ಮೆಲೆ ನಿದ್ದೆಯಿಂದ ಎಬ್ಬಿಸ್ಬಿಟ್ಟು ನೀರಿನ ಮೇಲೆ ನಡಿ ಅಂತ ಹೇಳೋ ದೇವರಲ್ಲ. ಮೊದಲು ನಮ್ಮ ವಿಶ್ವಾಸವನ್ನು ಕಟ್ತಾನೆ. ಹಾಗಿದ್ರೆ ಪಾಸ್ಟರ್, ಈ ಶಿಷ್ಯರ ವಿಶ್ವಾಸವನ್ನು ಆತನು ಕಟ್ಟಿದ್ನಾ? ಮೊದಲು ಆತನು ಈ ಶಿಷ್ಯರ ನಂಬಿಕೆಯನ್ನು ಕಟ್ಟಿದ. ಯಾವಾಗ ಆತನಿಗೆ ಈಗ ನೀರಿನ ಮೇಲೆ ಇವರು ನಡೆಯುವಂತ ನಂಬಿಕೆಗೆ ಬರುವಂತ ಸಮಯ ಬಂತು ಅಂತ ಗೊತ್ತಾಯ್ತು, ಆಗ್ಲೇ ಅವನು ಆ ಮಹತ್ ಕಾರ್ಯಕ್ಕೆ ಅವರನ್ನ ಸ್ವಾಗತಿಸಿದ್ದು, ಅವ್ರನ್ನ ಕರೆದಿದ್ದು. ಆದ್ರೆ ಸಿದ್ಧತೆ ಮಾಡಿಕೊಳ್ಳದೆ ಇರುವವರು ಯೇಸು ಅಲ್ಲ. ನೀರು ಲಭ್ಯ ಇದೆ, ಸಿ ವಾಸ್ ರೆಡಿ, ಸಮುದ್ರ ರೆಡಿ ಇದೆ, ಬಿರುಗಾಳಿ ರೆಡಿ ಇದೆ, ಯೇಸು ರೆಡಿ ಇದ್ದಾನೆ. ಆದ್ರೆ ಅವರು ರೆಡಿ ಆಗಿಲ್ಲ. ಮಹತ್ ಕಾರ್ಯಕ್ಕೆ ಕರ್ತನು ಸಿದ್ಧನಾಗಿದ್ದಾನೆ. ಈಗಲೇ ಬಿಡುಗಡೆ ಕೊಡುವುದಕ್ಕಾಗಿ ಆತನು ಸಿದ್ಧನಾಗಿದ್ದಾನೆ. ಬಿರುಗಾಳಿ ಆಗಲೇ ನಿನ್ನ ಜೀವನದಲ್ಲಿ ಬಂದ ಆಗಿದೆ. ಆದ್ರೆ ನಾನು ಸಿದ್ಧ ಆಗೋವರೆಗೂ, ನೀನು ಸಿದ್ಧ ಆಗೋವರೆಗೂ ಅದನ್ನ ಪಡ್ಕೊಳ್ಳಿಕ್ಕಾಗಲ್ಲ. ಮನಸ್ಸುಗಳನ್ನು ಸಿದ್ಧ ಮಾಡಿಕೊಳ್ಳಿ. ಯಾಕಂದ್ರೆ ನೀನು ಸಿದ್ಧ ಆಗೋದಾಗಿದ್ರೆ ನೀನು ಅದೇ ಬೋಟಲ್ಲಿ ಕೂತ್ಕೊಂಡ್ರಲ್ಲ, ನೀನು ಜಿಗದ್ ಬರ್ತೀಯ, ಯೇಸುವಿನಿಂದ ನೀರಿನ ಮೇಲೆ ನಡಿಲಿಕ್ಕೆ ಪ್ರಾರಂಭ ಮಾಡ್ತೀಯ. ಮಾರ್ಕನು ಬರೆದ ಸುವಾರ್ತೆ 6ನೇ ಅಧ್ಯಾಯದಲ್ಲಿ ನಾನು ಕಳೆದ ವಾರ, ಒಂದು ವಾರದ ಹಿಂದೆ ಯೇಸು ಸ್ವಾಮಿ ನೀರಿನ ಮೇಲೆ ನಡೆದಿರುವಂಥ ವಿಷಯವನ್ನ ವಿಶ್ಲೇಷಿಸಿ ಯಾವ ರೀತಿಯಾಗಿ ಯೇಸು ದೇವರು ನಿಮ್ಮನ್ನ ಆ ನಂಬಿಕೆಗೆ ಕರೆದಿದ್ದಾನೆ ಎಂಬುದಾಗಿ ನಿಮಗೆ ತೋರಿಸಿದೆ. ಆದ್ರೆ ಇವತ್ತು ಅದನ್ನ ಆತನು ಒಂದೇ ದಿನದಲ್ಲಿ ಮಾಡಲಿಲ್ಲ. ಒಮ್ಮೆನೆ ಯೇಸು ನಿಮ್ಮನ್ನ ನೀರಿನ ಮೇಲೆ ಜಿಗಿ ಅಂತ ಹೇಳಲ್ಲ. ಯಾವ ರೀತಿಯಾಗಿ ನಿಮ್ಮನ್ನ ಹೆಜ್ಜೆ ಹೆಜ್ಜೆ ಕಟ್ತಾನೆ, ಆದ್ರೆ ಕಟ್ಟಲ್ಪಡದೆ ಇರುವಾಗ 10 ವರ್ಷದಿಂದ 20 ವರ್ಷದಿಂದ ಅದೇ ಸಭೆಯಲ್ಲಿ ಎಲ್ಲ ಬೋಧಕರ ಬಳಿಗೆ ಹೋದ್ರು ನಾವು ಏಳಿಗೆಯನ್ನ ಕಾಣ್ಲಿಕ್ಕಾಗಲ್ಲ. ಯಾಕಂತಂದ್ರೆ ಸಿದ್ಧನಾಗದೇ ಇರೋನು ಯೇಸು ಅಲ್ಲ, ಸಿದ್ಧನಾಗದೇ ಇರೋದು ಸಮುದ್ರವಲ್ಲ, ಸಿದ್ಧ ಆಗದೇ ಇರೋದು ನಾವುಗಳು. ಆಮೇನ್. ನೀರಿನ ಮೇಲೆ ನಡೆಯುವುದಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ಘಟನೆ ಆಯಿತು. ಆ ಘಟನೆ ಯಾವುದಂದ್ರೆ, ಪರ್ವತದ ಮೇಲೆ 5,000 ಜನರಿಗೆ ಊಟ ಹಾಕಿರೋದು. ಆದ್ರೆ ಪರ್ವತದ ಮೇಲೆ ಊಟ 5 ಜನರಿಗೆ ಯೇಸು ಸ್ವಾಮಿ ಅದ್ಭುತವಾದ ರೀತಿಯಲ್ಲಿ ರೊಟ್ಟಿಯನ್ನ ಕೊಟ್ಟಿರೋದಕ್ಕಿಂತ ಮುಂಚೆ ಇನ್ನೊಂದು ಮಹತ್ ಕಾರ್ಯ ಆಗಿದೆ. ಅಲ್ಲಿ ಒಂದೇ ಲೈನಲ್ಲಿ 3 ಮಹತ್ ಕಾರ್ಯಗಳಾಗಿವೆ. ಅವುಗಳ ಸೀಕ್ವೆನ್ಸ್ ಅನ್ನು ನೀವು ನೋಡಿದ್ರೆ, ಅಂದ್ರೆ ಅವುಗಳ ಸರದಿಯನ್ನು ನೋಡಿದ್ರೆ, ಅವು ಕಟ್ಟಲ್ಪಡುವುದಕ್ಕೋಸ್ಕರ ಆದಂತ ಮಹತ್ ಕಾರ್ಯಗಳು. ಅದರಲ್ಲಿ ಮೊದಲನೇ ಮಹತ್ ಕಾರ್ಯವನ್ನು ನಿಮ್ಮ ಮುಂದೆ ತರ್ತೀನಿ. ಆಮೇನ್. ಮೊದಲನೇ ಮಹತ್ ಕಾರ್ಯ, ದೇವ್ರ ವಾಕ್ಯ ಹೇಳ್ತದೆ, ಆತನು ಹಳ್ಳಿ ಪಳ್ಳಿಗಳನ್ನು ಸುತ್ತಿಕೊಂಡು ಉಪದೇಶ ಮಾಡುತ್ತಾ ಬಂದನು ಮತ್ತು ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು, ಕೇಳ್ತಾ ಇದ್ರೆ ಅಂದ್ಕೊಳ್ತೇನೆ, ತನ್ನ 12 ಮಂದಿ ಶಿಷ್ಯರನ್ನು ಹತ್ತಿರಕ್ಕೆ ಕರೆದು ಅವರನ್ನು ಇಬ್ಬಿಬ್ಬರಾಗಿ ಕಳುಹಿಸಲು ಆರಂಭಿಸಿದನು. ಕಳುಹಿಸುವಾಗ ಅವರಿಗೆ ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟ. ಅವರಿಗೆ ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟ. ಅಧಿಕಾರ ಕೊಟ್ಟ ಮೇಲೆ ಒಂದು ವಿಚಿತ್ರವಾದ ಆಜ್ಞೆನ ಅವ್ರಿಗೆ ಕೊಡ್ತಾ ಇದ್ದಾನೆ. ದೆವ್ವಗಳ ಮೇಲೆ ಅಧಿಕಾರ ಕೊಟ್ಟು ಕೋಲು ಹೊರತು ದಾರಿಗೆ ತಕ್ಕೊಂಡು ಹೋಗಬೇಡಿರಿ. ಬುತ್ತಿ, ಊಟದ ಬುತ್ತಿ, ಹಸಿವೆ ಚೀಲ, ಕೈ ಚೀಲ, ಹಮ್ಮಿಣಿಯಲ್ಲಿ ದುಡ್ಡು, ಪರ್ಸ್ ಇದೆ ಅನ್ಕೊಳ್ತೀನಿ, ದುಡ್ಡಿನ ಪರ್ಸ್. ಬುತ್ತಿ ಬೇಡ, ಕೈ ಚೀಲ ಬೇಡ, 2 ಅಂಗಿಗಳನ್ನು ತೊಟ್ಟುಕೊಳ್ಬೇಡಿ. ಇದಲ್ಲದೆ ಅವರಿಗೆ ನೀವು ಎಲ್ಲಿ ಹೋದ್ರು, ಒಂದು ಮನೆಯಲ್ಲಿ ಇಳ್ಕೊಂಡಾಗ, ಅಂದ್ರೆ ಸ್ವಲ್ಪ ವಿಚಾರ ಮಾಡಿ, ನನಗನ್ಸೋದಿಲ್ಲ ಇವ್ರು 1 ದಿವಸಕ್ಕೋಸ್ಕರ ಹೋಗ್ತಾ ಇದ್ದಾರಂತ. 1 ದಿವಸಕ್ಕೆ ಹೋದ್ರೆ ನೋಡಿ, ಒಂದೇ ದಿನಕ್ಕೆ ಹೋದ್ರೆ ಪರ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ, ಇರ್ಲಿ ಬಿಡಿ, ಈಗಿನವ್ರು ATM ಇಟ್ಕೊಂಡು ಹೋಗ್ಬೋದು. ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇರೋದು ಯಾವ ಕಾಲದಲ್ಲಿ, 2000 ವರ್ಷದ ಹಿಂದೆ. ತನ್ನ ಶಿಷ್ಯರಿಗೆ ಏನ್ ಹೇಳ್ತಾ ಇದ್ದಾನೆ, ಇಬ್ಬಿಬ್ಬರಾಗಿ ಹಳ್ಳಿಗೆ ಹೋಗಿ ಸುವಾರ್ತೆಯನ್ನು ಸಾರಿ ದೇವರ ರಾಜ್ಯದ ಕಡೆಗೆ ಜನರನ್ನು ತಿರುಗಿಸ್ರಿ, ಅವರಿಗೆ ಪಶ್ಚಾತ್ತಾಪದ ಬಗ್ಗೆ ಬೋಧನೆ ಮಾಡಿ. ಆದ್ರೆ ಹೋಗುವಾಗ ದುಡ್ಡು ಒಯ್ಬೇಡ್ರಿ, ಹೋಗುವಾಗ
ಊಟದ ಬುತ್ತಿ ಒಯ್ಬೇಡಿ, ಹೋಗುವಾಗ ನಿಲುವಂಗಿಗಳನ್ನ 2 ತೊಟ್ಕೊಂಡು ಹೋಗ್ಬೇಡಿ, ಅಂದ್ರೆ ಬಟ್ಟೆಗಳ ಲಗೇಜ್ ಒಯ್ಬೇಡಿ. ಒಂದು ಕೋಲ್ ತಗೊಳ್ಳಿ, ಕರಗಳನ್ನು ಮೆಟ್ಕೊಳ್ಳಿ, ಹೊರಟ್ಬಿಡಿ. ಆಯ್ತು, ಅವ್ರು ಹೊರಟೋಗ್ಬಿಟ್ರು. ಆದ್ರೆ ಈಗ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೀನಿ, ಇಲ್ಲಿ ಅವರಿಗೆ ತಿಳಿಯದಂತ ಒಂದು ಪಾಠ, ಅವರಿಗೆ ತಿಳಿಯದಂತ ಒಂದು ಮಹತ್ಕಾರ್ಯ ಅವ್ರಿಗೋಸ್ಕರ ಇತ್ತು. ಆದ್ರೆ ಅದನ್ನ ಕಲ್ತ್ಕೊಳ್ಳೋದಾಗಿದ್ರೆ ಅವರು ನೀರಿನ ಮೇಲೆ ನಡೆಯೋದಕ್ಕೆ ಸಿದ್ಧರಾಗ್ತಾರೆ. ಅದನ್ನ ಕಲ್ತ್ಕೊಳ್ಳದೆ ಹೋದ್ರೆ ನೀರಿನ ಮೇಲೆ ನಡೆಯೋದಕ್ಕೆ ಸಿದ್ಧ ಆಗಲ್ಲ. ಮೊದಲನೇ ಸಂಗತಿ ಏನಪ್ಪಾ ಅಂದ್ರೆ, ನೀನು ನಡಿಲಿಕ್ಕೆ ನೀರಿನ ಮೇಲೆ ನಡಿಲಿಕ್ಕೆ ಮನಸ್ಸು ಮಾಡೋನು. ನೀರಿನ ಮೇಲೆ ಅಂದ್ರೆ ನಾನು ಈಗ ಹೋಗಿ ಡ್ರಮ್ ಮೇಲೆ ನಿಂತ್ಕೊಂಡ್ಬಿಟ್ಟು ಹೌದ್ನಲ್ಲಿ ನೀರಿನ ಹೌದ್ ಮೇಲೆ ನಡೀರಿ ಅಂತ ಹೇಳ್ತಾ ಇಲ್ಲ, ನಿಮ್ಮ ಪರಿಸ್ಥಿತಿಗಳ ಮೇಲೆ ನಡೆಯೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದ್ರ ಮೇಲೆ ನಡೆಯೋದಕ್ಕೆ ನೀವು ಸಿದ್ಧರಾಗ್ತಾ ಇರೋದಾಗಿದ್ರೆ ಇದನ್ನು ಕೇಳಿ. ಅಲ್ಲಿ ಒಂದು ಮರ್ಮವನ್ನ ದೇವರ ಯೇಸು ಸ್ವಾಮಿ ಅವರಿಗೆ ಹೇಳ್ಕೊಡ್ತಾ ಇದ್ದಾನೆ. ಅವರು ತಿರುಗಿ ಬಂದ ನಂತರ ಗೊತ್ತಿರೋರು ಹೇಳಿ, ಅವರು ಅಳ್ತಾ ಬಂದ್ರು, ದುಃಖಿಸ್ತಾ ಬಂದ್ರು, ಸಂತೋಷದಿಂದ ಬಂದ್ರು. ಸಂತೋಷದಿಂದ ಏನಂತ ಸಂತೋಷ ಪಟ್ರು ಗೊತ್ತಿದೆ? ಹೇಳಿ, ಗೊತ್ತಿದೆ ನಿಮ್ಗೆ? ಗೊತ್ತಿದೆ ಏನಂತ ಸಂತೋಷ ಪಟ್ಟು ಅಂದ್ರೆ? ಯಾರಾದ್ರೂ ಹೇಳಿ, ಗೊತ್ತಿದೆ? ದೆವ್ವಗಳು ಸಹ ಆಧೀನವಾದವು. ಅಂದ್ರೆ ಎಲ್ಲೆಲ್ಲಿ ಹೋಗ್ತಾ ಇವು, ನಿನ್ನ ಹೆಸರನ್ನು ಹೇಳಿದ ತಕ್ಷಣ ದೆವ್ವನು ಬಿಟ್ಟು ಹೋದುವಂತ ಸಂತೋಷದಿಂದ ಬಂದು ಹೇಳ್ತಾ ಇದ್ದಾರೆ. ಯೇಸು ಸ್ವಾಮಿ ಅವ್ರಿಗೆ ಹೇಳಿದ, ದೆವ್ವ ನನ್ನ ಹೆಸರಿನಲ್ಲಿ ಬಿಟ್ಟು ಹೋದುವಂತ ಸಂತೋಷ ಪಡಬೇಡ್ರಿ, ನಿಮ್ಮ ಹೆಸರುಗಳು ಪರಲೋಕದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆದಿದೆ ಎಂಬುದಾಗಿ ಸಂತೋಷ ಪಡ್ರಿ ಅಂತ ಒಂದು ಸಾರಿ ಹೇಳ್ದ. ಅದೇ ವೇಳೆಗೆ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಇನ್ನೊಂದು ವಿಷಯ ಘಟನೆ ಆಗಿದೆ. ನೀವು ಕೇಳ್ತೀನಿ, ಹೇಳ್ತೀನಿ, ಅದನ್ನು ಬಿಡಿಸಿ ನಿಮ್ಮ ಮುಂದೆ ಇಡ್ತೀನಿ. ಈಗ ಬಹಳ ಆಶ್ಚರ್ಯಕರವಾದಂಥ ಆಶ್ವಾದಕರವಾದ ಸಂಗತಿ ಬರಲಿಕ್ಕಿದೆ. ಇದನ್ನು ಸ್ವಲ್ಪ ಧ್ಯಾನ ಕೊಟ್ಟು ಕೇಳಿ. ಏನಾಗ್ತಾ ಇದೆ ಅಂದ್ರೆ, ಯೇಸು ಸ್ವಾಮಿ ಇವರನ್ನ ಸುವಾರ್ತೆ ಸಾರ್ಲಿಕ್ಕೆ ಕಳಿಸ್ತಾ ಇದ್ದಾನೆ ಇಬ್ಬಿಬ್ಬರಾಗಿ. ಇವ್ರಿಗೆ ದುಡ್ಡು ತಗೋಬೇಡ್ರಿ, 2 ಅಂಗಿ ಹಾಕೊಳ್ಬೇಡಿ, ಅಂದ್ರೆ ಏನು ತಗೊಳ್ಬೇಡಿ, ಅದೇ ಎಲ್ಲ ಆಗ್ತದೆ. ಒಂದು ದಿನದ ಪ್ರಶ್ನೆ ಅಲ್ಲ. ಯಾಕಂತಂದ್ರೆ ಮುಂದೆ ಅದೇ ವಚನದಲ್ಲಿ ಕೆಳಗಡೆ ಏನು ಹೇಳ್ತಾ ಇದ್ದಾನೆ, ನೀವು ಯಾರ್ದಾದ್ರೂ ಮನೆಯಲ್ಲಿ ಹೋಗುವಾಗ ಆ ಮನೆಯವರು ಯೋಗ್ಯರಾಗಿದ್ರೆ ನೀವು ಆ ಊರನ್ನ ಬಿಟ್ಟು ಹೋಗೋವರೆಗೂ ಆ ಮನೆಯಲ್ಲಿ ಉಳ್ಕೊಳ್ಬೇಕು. ಅಂದ್ರೆ 2 ದಿನ ಆಗಿರ್ಬೋದು, 3 ದಿನ ಆಗಿರ್ಬೋದು, 2 ದಿನ ಆಗಿರ್ಬೋದು, 3 ದಿನ ಆಗಿರ್ಬೋದು. ಇದಕ್ಕೆ ಒಪ್ಕೊಳ್ತೀರಾ? 2-3 ದಿನ ಆಗಿರ್ಬೋದು, ಅಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಆದ್ರೆ ಜೊತೆಗೆ ದುಡ್ಡು ಒಯ್ಬೇಡ್ರಿ ಅಂತ ಹೇಳ್ತಾ ಇದ್ದಾನೆ. ತಿರುಗಿ ಬರುವಾಗ ಇವರಲ್ಲಿ ಒಬ್ರು ಉಪವಾಸ ಇರಲಿಲ್ಲ. ತಿರುಗಿ ಬರುವಾಗ ಇವರಲ್ಲಿ ಒಬ್ಬರಿಗೂ ಯಾವುದೇ ರೀತಿ ಕೊರತೆ ಇರಲಿಲ್ಲ. ತಿರುಗಿ ಬರುವಾಗ ಇವರಲ್ಲಿ ಒಬ್ಬರಿಗೂ ಯಾವುದೇ ರೀತಿ ತೊಂದರೆ ಇರಲಿಲ್ಲ. ಮೇಲೆ ಸಂತೋಷದಿಂದ ಬರ್ತಾ ಇದ್ದಾರೆ, ಖುಷಿಯಿಂದ ಬಂದು ಹೇಳ್ತಾ ಇದ್ದಾರೆ, ಯೇಸುವೆ ನಿನ್ನ ನಾಮದಲ್ಲಿ ದೆವ್ವಗಳು ಬಿಟ್ಟು ಹೋದ್ವು. ಆಮೇನ್. ಆದ್ರೆ ಯೇಸು ಇವರು ಯಾವುದನ್ನ ಗುರ್ತಿಸ್ಬೇಕಂತ, ಇವ್ರು ದೆವ್ವ ಬಿಟ್ಟು ಹೋಗೋದು ಗುರ್ತಿಸಿದ್ರು. ಆದ್ರೆ ಯೇಸು ಇವ್ರು ಯಾವುದನ್ನ ಗುರ್ತಿಸ್ಬೇಕಂತ ಆಶೆ ಮಾಡಿದ್ನೋ ಅದನ್ನ ಅವನು ಗುರ್ತಿಸ್ಲೇ ಇಲ್ಲ. ನೀವು ಅಂದ್ಕೊಳ್ತಾ ಇದ್ರೆ ಅದೇನು ನಾನು ಸಹ ಗುರ್ತಿಸ್ಲಿಲ್ಲ, ಅಲ್ಲಿ ಅವ್ರು ಗುರ್ತಿಸುವಂಥದ್ದು ಏನಾಗಿತ್ತು ಅಂತ ನೀವು ಯೋಚಿಸ್ತಾ ಇದ್ದೀರಾ. ಎಷ್ಟು ಜನ ಸರ್ಕಸ್ಸಿಗೆ ಹೋಗಿದ್ದೀರಾ? ಸರ್ಕಸ್ ನೋಡಿದಿರಾ? ಸರ್ಕಸ್ ನೋಡಿ ಅವರು ರಿಂಗಲ್ಲಿ ತೂಗಾಡೋದು ನೋಡ್ಬಿಟ್ಟು ಮನೆಗೆ ಬಂದು ನೀವು ಒಂದು ರಿಂಗ್ ಹಾಕಟ್ಟು ತೂಗಾಡ್ತೀರಾ? ಸರ್ಕಸ್ಸಿಗೆ ಹೋಗೋರು ಸರ್ಕಸ್ ಕಲೀಲಿಕ್ಕೆ ಹೋಗಲ್ಲ. ಸರ್ಕಸ್ಸಿಗೆ ಹೋಗೋರು ಸರ್ಕಸ್ ಅನ್ನು ನೋಡಿ ಆನಂದ ಪಡಿಲಿಕ್ಕೆ ಹೋಗ್ತಾರೆ. ಆಮೇನ್. ಆದ್ರೆ ಯೇಸು ನಿನ್ನನ್ನು ಕರೆದಿರೋದು ಸರ್ಕಸ್ ತೋರಿಸ್ಲಿಕ್ಕಲ್ಲ. ಒಬ್ಬ ವಿದ್ಯಾರ್ಥಿ ಅದೇ ಗಳಿಗೆಯಲ್ಲಿ ಒಬ್ಬ ವಿದ್ಯಾರ್ಥಿ ಕಾಲೇಜಿಗೆ ಹೋದ್ರೆ ಅವನು ಸರ್ಕಸ್ ನೋಡ್ಲಿಕ್ಕೆ ಹೋದಂಗನ ಇಲ್ಲ. ಅವನಲ್ಲಿ ಬರೀ ನೋಡಿ ಮನೆಗೆ ಬರಲ್ಲ, ಬರೀ ನೋಡಿದ್ದನ್ನ ಕಲ್ತ್ಕೊಂಡು ಸುಮ್ಮನೆ ಮನೆಗೆ ಬರಲ್ಲ. ಅಲ್ಲಿ ನೋಡಿ ಕಲ್ತದನ್ನ ಮನೆಗೆ ಬಂದು ಅಭ್ಯಾಸ ಮಾಡ್ತಾನೆ. ಸರ್ಕಸ್ ನೋಡಿ ಬಂದ್ರೆ ಅಭ್ಯಾಸ ಮಾಡಲ್ಲ, ಸರ್ಕಸ್ ನೋಡಿ ಬಂದ್ರೆ ಅದನ್ನು ಪ್ರಾಕ್ಟೀಸ್ ಮಾಡಲ್ಲ. ಕಾಲೇಜಿಗೆ ಹೋಗಿ ಬಂದ್ರೆ ಅದನ್ನ ಪ್ರಾಕ್ಟೀಸ್ ಮಾಡ್ತಾನೆ. ಯಾಕೆ? ಅದೇನು ಜೀವನಕ್ಕೆ ಬೇಕಾಗಿದ್ದಲ್ಲ, ಇದು ಜೀವನಕ್ಕೆ ಬೇಕಾಗಿರೋದು. ನೀನು ಸಭೆಗೆ ಬರುವಾಗ ಸರ್ಕಸ್ ನೋಡ್ಲಿಕ್ಕೆ ಬರಲ್ಲ. ನೀನು ಬೈಬಲ್ ಓದುವಾಗ ಸರ್ಕಸ್ ನೋಡ್ಲಿಕ್ಕೆ ಹೋಗ್ತಾ ಇಲ್ಲ. ಯೇಸು ಸ್ವಾಮಿ ನಿನ್ನ ಜೀವನದಲ್ಲಿ ಏನಾದ್ರೂ ಕಾರ್ಯ ಮಾಡುವಾಗ ನಿನಗೆ ಸರ್ಕಸ್ ತೋರಿಸ್ತಾ ಇಲ್ಲ. ಯೇಸು ಇವರನ್ನ ಸುವಾರ್ತೆ ಸಾರೋದಕ್ಕೆ ಕಳಿಸುವಾಗ ದೆವ್ವ ಬಿಟ್ಟು ಹೋಗುವಂತ ಸರ್ಕಸ್ ನೋಡ್ಲಿಕ್ಕೆ ಹೇಳಿದ್ದಲ್ಲ. ಇಲ್ಲೇ ಇರೋರು ಯಾರಾದ್ರೂ ಇದ್ರೆ ಪಾಸ್ಟರ್, ಇದ್ರ ಅರ್ಥ ಏನು? ಇವರಿಗೆ ಕಂಡಿದ್ದು ದೆವ್ವ ಬಿಟ್ಟು ಹೋಗಿದ್ದು. ಆದ್ರೆ ಯೇಸು ಇವರಿಗೆ ಹೇಳಿದ್ದೇನೆಂದ್ರೆ, ನೀವು ಒಂದು ಸಂಗತಿಯನ್ನ ನೋಡ್ಬೇಕು. ಅದನ್ನ ಅವನು ಹೊಡೆದು ಹೇಳಿರ್ಲಿಲ್ಲ, ಆದ್ರೆ ಅವ್ರು ಗುರುತಿಸ್ಬೇಕಾಗಿತ್ತು. ನಾವೆಲ್ಲರೂ ಏನಾಗಿದ್ದೀವಿ ಅಂದ್ರೆ ಬರೀ ಸರ್ಕಸ್ ನೋಡಿ ಬಂದ್ಬಿಡೋದಷ್ಟೇ. ಅದನ್ನ ಮಾಡ್ಬೇಕಂತ ಇಲ್ಲ ನಮಗೆ.
ಇರಿ ಹೇಳ್ತೀನಿ, ನಾನು ಎದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಅರ್ಥ ಆಗುತ್ತೆ. ಅದೇ ಯೇಸು ಸ್ವಾಮಿ ಲೂಕನ ಬರೆದ ಸುವಾರ್ತೆ 22ನೇ ಅಧ್ಯಾಯದ 35ನೇ ವಚನದಲ್ಲಿ ಕೇಳ್ತಾ ಇದ್ದಾನೆ. ಕೇಳಿ ತರಿಬೇಡ್ರಿ, ನಾನು ಓದ್ತೀನಿ, ನಿಮಗೆ ಕೇಳಿ. ಲೂಕ 22:35 ಅದೇ ಶಿಷ್ಯರಿಗೆ ಯೇಸು ಸ್ವಾಮಿ ಅವ್ರು ತಿರುಗಿ ಬಂದ ನಂತರ ಇವ್ರೇನು ಹೇಳ್ತಾ ಇದ್ದಾರೆ, ನಿನ್ನ ಹೆಸರಿನಲ್ಲಿ ದೆವ್ವ ಬಿಟ್ಟು ಹೋಗ್ತಿ. ಇವ್ರಿಗೆ ಬರೀ ರಿಂಗ್ ಮಾಸ್ಟರ್, ದೆವ್ವ ಒಂದು ಕಾಲ ಮೇಲೆ ನಿಂತರು ಅಂತ ಇವ್ರು ಆಜ್ಞೆ ಕೊಟ್ಟರೆ ದೆವ್ವ ಒಂದು ಕಾಲ ಮೇಲೆ ನಿಂತು ಇವ್ರಿಗೆ ಫುಲ್ ಖುಷಿ ಆಗ್ಬಿಟ್ರು. ಇವ್ರು ಯೇಸು ಸ್ವಾಮಿ ಇವ್ರಿಗೆ ಹೇಳಿದ್ದೇನಂತಂದ್ರೆ, ಹೊರಟು ಹೋಗಿ ದೆವ್ವ ಬಿಟ್ಟು ಹೋಗೋ ಸರ್ಕಸ್ ನೋಡಬೇಡ, ನಾನು ನಿನಗೊಂದು ಸಂಗತಿಯನ್ನು ತೋರಿಸ್ಲಿಕ್ಕಿದ್ದೀನಿ. ನೋಡ್ರಿ, ಈಗ ರಾತ್ರಿ ನಿಮ್ಮನ್ನು ನಾನು ಎಲ್ಲಿಗೋ ಕಳಿಸ್ತಾ ಇದ್ದೀನಿ, ಟಾರ್ಚ್ ಒಯ್ಬೇಡ ಅಂತ ಹೇಳಿದ್ರೆ ಏನೋ ಉದ್ದೇಶ ಇರಬೇಕಲ್ಲ. ಟಾರ್ಚ್ ಒಯ್ಬೇಡ್ರಿ ಅಂತ ಹೇಳಿದ್ರೆ ಏನು, ನಿಮ್ಮನ್ನು ತೊಂದರೆ ಕೊಡೋದು ಉದ್ದೇಶ ಅದಕ್ಕೆ ಇಲ್ಲ. ಇವನು 2 ಅಲ್ಲ 3 ಅಲ್ಲ 4 ಅಲ್ಲ ಎಷ್ಟು ದಿನನೂ ಗೊತ್ತಿಲ್ಲ, ಅಷ್ಟು ದಿನಕ್ಕೋಸ್ಕರ ಕಳಿಸ್ತಾ ಇದ್ದಾನೆ. ದುಡ್ಡು ಒಯ್ಬೇಡ್ರಿ ಅಂತ ಹೇಳಿದ ಮೇಲೆ ಏನೋ ಉದ್ದೇಶ ಇದೆ ಇರಬಹುದಾ? ಯೋಚಿಸ್ರಿ, ಮಲಗಬೇಡ್ರಿ. ಮಲಗಿದ್ರೆ ಯೋಚಿಸ್ಲಿಲ್ಲ ಅಂದ್ರೆ ಆಶೀರ್ವಾದ ಆಗಲ್ಲ, ಆಶೀರ್ವಾದ ಆಗಲಿಲ್ಲ ಅಂದ್ರೆ ಕೂಡ್ತಿಲ್ಲ, ಸಾರಿ ಕಣ್ಣು ತಾಳಕ್ಕೆ ಬಂದ್ಬಿಟ್ಟೆ, ಊಟ ಸಿಗಲ್ಲ. ಹಲೋ, ಒಂದು ವೇಳೆ ದುಡ್ಡು ಒಯ್ಬೇಡ, ಬುತ್ತಿ ಒಯ್ಬೇಡ ಅಂದ್ರೆ ಏನೋ ಪ್ಲಾನ್ ಐತೆ. ಇವರು ಅದಕ್ಕೆ ಸಂಬಂಧಪಟ್ಟದನ್ನು ಯಾವುದು ಗುರುತಿಸಿಲ್ಲ. ಇವ್ರೇನು ಗುರುತಿಸ್ತಾ ಇದ್ದಾರೆ, ದೆವ್ವ ಬಿಟ್ಟು ಹೋಯ್ತಂತ ಗುರುತಿಸ್ತಾ ಇದ್ದಾರೆ. ಅದಕ್ಕೆ ಯೇಸು ಸ್ವಾಮಿ ಮುಂದೆ ಏನು ಕೇಳ್ತಾ ಇದ್ದಾನೆ, ಸುಂದರವಾಗಿ ಕೇಳ್ತಾ ಇದ್ದಾನೆ. ಆತನು ಅವರಿಗೆ, ನಿಮ್ಮನ್ನು ನಾನು ಹಮ್ಮಿಣಿ ಹಸಿಬೆ ಜೋಡುಗಳಿಲ್ಲದೆ ಕಳಿಸಿದಾಗ, ಕೇಳ್ತಾ ಇದ್ದೀರಾ? ಅರ್ಥ ಆಗ್ತಾ ಇದೆಯಾ? ಅಂದ್ರೆ ನಿಮ್ಮನ್ನು ನಾನು, ನಿಮ್ಮ ಭಾಷೆಯಲ್ಲಿ ಓದ್ತೀನಿ, ನಿಮ್ಮನ್ನು ನಾನು ದುಡ್ಡು, ಹ್ಯಾಂಡ್ ಬ್ಯಾಗ್, ಆಮೇನ್ ಬುತ್ತಿ ಇಲ್ಲದೆ ಕಳಿಸಿದಾಗ ನಿಮಗೆ ಏನಾದರೂ ಕೊರತೆ ಆಯಿತೋ ಎಂದು ಕೇಳಲು. ಓ ಯಾಕೋ ಯಾರೇನು ಹೇಳ್ತಾ ಇಲ್ಲ. ದುಡ್ಡಿಲ್ದೆ ನಿಮ್ಮನ್ನ ಕಳ್ಸಿದ್ನಲ್ಲ, ನೀವು ದೆವ್ವ ಬಿತ್ತು ಹೋತು ಅಂತ ಹೇಳ್ಬೇಡ್ರಿ. ನಾನು ನಿಮ್ಮನ್ನ ದುಡ್ಡಿಲ್ದೆ ಕಳ್ಸಿದ್ನಲ್ಲ, ಅವಾಗ ನಿಮಗೇನಾದ್ರೂ ಕಡಿಮೆ ಬಿತ್ತಾ? ಎಷ್ಟು ಜನರಿಗೆ ಅರ್ಥ ಆಗ್ತಾ ಇರೋರು ಯಾರಾದ್ರೂ ಇಲ್ಲ? ಅವ್ರು ಏನು ಹೇಳಿದ್ರು? ಇಲ್ಲ ಸ್ವಾಮಿ, ಮುಂಚೆ ಹೇಳಿಲ್ಲ ನೋಡ್ರಿ, ಅವ್ರು ಮುಂಚೆ ಹೇಳಿಲ್ಲ. ಅವ್ರು ಈಗ ಹೇಳ್ತಾ ಇದಾರೆ, ಇಲ್ಲ ಎಲ್ಲ ಇತ್ತು, ಎಲ್ಲಿಂದ ಬಂತು? ಕೇಳ್ತಾ ಇದ್ದೀರಾ? ಯೇಸು ಸ್ವಾಮಿ ಅವ್ರನ್ನ ಸೇವೆ ಕಳಿಸುವಾಗ ಅವನ ಮುಖ್ಯ ಉದ್ದೇಶ ಏನಂದ್ರೆ, ಆ ಸೇವೆ ಮಾಡುವಾಗ ಅಲ್ಲಿಂದ ಯಾವ ರೀತಿ ಅವರಿಗೆ ಒದಗಿಸಿ ಬರ್ತದೆ ಅದನ್ನು ನೋಡಿ ಮುಂದಿನದಕ್ಕೆ ಅವರು ಸಿದ್ಧರಾಗಬೇಕೆಂದಾಗ ಆತನ ಆಶೆ ಪಟ್ಟಿದ್ದ. ಆದ್ರೆ ಅದನ್ನು ಅವ್ರು ಗುರುತಿಸ್ಲೇ ಇಲ್ಲ. ಅವ್ರು ನೋಡಿದ್ದು ಬರೀ ದೆವ್ವ ಬಿಟ್ಟು ಹೋಗಿರೋದು, ಅವ್ರು ನೋಡಿದ್ದು ಬರೀ ಅರಿವಾಗಿರೋದು, ಗುಣ ಆಗಿರೋದು. ಇನ್ನೂ ಅರ್ಥ ಆಗ್ತಾ ಇಲ್ಲ, ಅದನ್ನ ಇನ್ನೂ ತಿಳಿ ಮಾಡ್ತೀನಿ ಕೇಳಿ. ಈತನು ಒಂದ್ ವೇಳೆ ಪರ್ಸ್ ಒಯ್ಬೇಡ್ರಿ ಅಂತ ಹೇಳಿದ್ರೆ ಏನೋ ಒಂದು ಗುರಿ ಇರ್ಬೇಕಲ್ವಾ, ಏನೋ ಒಂದು ಉದ್ದೇಶ ಇರ್ಬೇಕಲ್ವಾ. ಇವ್ರು ಪರ್ಸ್ ಇಲ್ಲದೆ ಹೋದ್ರು 3 ದಿನ 4 ದಿನ. ತಿರುಗಿ ಬಂದಾಗ ಗುರು ಕೇಳ್ತಾ ಇದ್ದಾನೆ, ಯೇಸುವೆ ದೆವ್ವ ಬಿಟ್ಟು ಹೋಯ್ತು. ಇರ್ಲಪ್ಪ, ದೆವ್ವ ಮಾತಾಡ್ಬೇಡ, ನೀನು ಮೊದಲು ಹೇಳ, ನೀನು ಪರ್ಸ್ ಇಲ್ಲದೆ ಹೋಗಿದ್ದೆಲ್ಲ, ಏನಾದ್ರೂ ಕಡಿಮೆ ಬಿತ್ತ? ಅಯ್ಯೋ, ಹೆಂಗೆ ಕೇಳ್ತಾ ಇದ್ದಾನೆ, ಹೋಗುವಾಗ 1 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ದಂಗೆ ಕೇಳ್ತಾ ಇದ್ದಾನೆ. ಈಗ ನಾನು ಯಾರಾದ್ರೂ ಬರೀ, ಈಗ ನಾನು ಇವನನ್ನ ನಾಳೆ ಗೋವಾಕ್ಕೆ ಕಳಿಸ್ತಾ ಇದ್ದೀನಿ. ಇವನಿಗೆ ನಾಳೆ ಗೋವಾಕ್ಕೆ ಕಳಿಸುವಾಗ ನಾನು ಹೇಳ್ತೀನಿ, ಪರ್ಸ್ ತಗೊಳ್ಬೇಡ. ನಗ್ತಾನೆ ಅವನು, ಬಿದ್ದು ನಗ್ತಾನೆ, ಮಂಗ ನಗ್ತಾನೆ. ಅವ್ನು ನಗ್ದೆ ಹೋದ್ರು ಬೇರೆಯವ್ರು ನಗ್ತಾರೆ. ಅವನ ಪರ್ಸ್ ತಗೊಳ್ಬೇಡ. ಕೇಳಿ, ನಿಮ್ಮ ಜೀವನ ಬಗ್ಗೆ ಮಾತಾಡ್ತಾ ಇದ್ದೀನಿ. ಯೇಸುವಿನ ಮೇಲೆ ನಂಬಿಕೆ ಇಡೋದಾಗಿದ್ರೆ ಏನಾಗ್ಲಿಕ್ಕಿದೆ ಅನ್ನೋದಕ್ಕೆ ಬರ್ತಾ ಇದ್ದೀನಿ ಕೇಳಿ. ಊಟ ತಗೊಳ್ಬೇಡ, ಪರ್ಸ್ ತಗೊಳ್ಬೇಡ, ನೀನು ಹೋಗು. ಇವನು ಹೋಗ್ತಾನೆ, ನಂಬಿಕೆಯಿಂದ ಹೋಗ್ತಾನೆ. 2 ದಿನಗಳಾದ್ಮೇಲೆ ಬರ್ತಾನೆ. ಏನು ಹೋಗುವಾಗ ಇವನ ಹತ್ರ 1 ಲಕ್ಷ ರೂಪಾಯಿ ಕೊಟ್ಟು ಕಳಿಸ್ದಂಗೆ ಹೋಗಿ ಬಂದಪ್ಪ, ಏನಾದ್ರೂ ಕಡಿಮೆ ಬಿತ್ತಾ? ಏನೂ ಇಲ್ಲ. ಥ್ಯಾಂಕ್ ಯು. ಹೆಂಗೆ ಕೇಳ್ತಾ ಇದ್ದಾನೆ ಯೇಸು ಸ್ವಾಮಿ? ಹೋಗುವಾಗ 1 ಲಕ್ಷ ರೂಪಾಯಿ ಕೊಟ್ಟು ಕಳಿಸಿದಂತೆ ಏನಾದ್ರೂ ಕಡಿಮೆ ಬಿತ್ತಾ ಅಂತ ಕೇಳಿದ್ರೆ ಶಿಷ್ಯರು ಹೇಳಿದ್ರಂತೆ, ಏನೂ ಕಡಿಮೆ ಬೀಳಲಿಲ್ಲ ಅಂತ. ಹೇಳುವುದರ ಮರ್ಮ ಏನಂದ್ರೆ ಕೇಳಿ, ಯೇಸುವಿನ ನಾಮದಲ್ಲಿ ನೀನು ಹೊರಟಿರೋನಾಗಿದ್ರೆ, ಯೇಸುವಿನ ನಾಮದಲ್ಲಿ ನಿನ್ನ ಕುಟುಂಬವನ್ನು ನಡೆಸೋದಾಗಿದ್ರೆ, ಕಣ್ಣಿಗೆ ಕಣ್ಣಿಗೆ ಕಾಣದಂತ ಚರ್ಮಕ್ಕೆ ಅನುಭವ ಆಗದಂತ, ಕಿವಿ ಕೇಳದಂತ ಯೇಸುವಿನ ಪ್ರಸನ್ನತೆ ನಿನ್ನ ಜೊತೆಗೆ ಅವನು ಶರೀರದಲ್ಲಿ ಬರದೇ ಇದ್ರು, ಆಮೇನ್, ಆತನು ಶರೀರದಲ್ಲಿ ಇಲ್ಲದೆ ಹೋದ್ರು, ಆತನ ದೈವಿಕವಾದ ಪ್ರಸನ್ನತೆ ನಿನ್ನ ಜೊತೆಗೆ ಹೋಗ್ತಾ ಇರುವುದರಿಂದ, ಇಲ್ಲಿ ಯಾರಾದ್ರೂ ಇದ್ರೆ ಇವತ್ತು ಅದೇ ದೈವಿಕವಾದ ಪ್ರಸನ್ನತೆ ನಿನ್ನ ಜೊತೆಗೆ ನಿನ್ನ ಮನೆಗೆ ಬರ್ಲಿಕ್ಕಿದೆ.
ಯೇಸು ಇದ್ದಲ್ಲಿ ರೊಟ್ಟಿ 2 ಭಾಗ ಆಗುತ್ತೆ. ಆದ್ರೆ ಇವರ ಜೊತೆಗೆ ಯೇಸು ಇಲ್ಲ, ಆದ್ರೂ ಯಾವ ಕೊರತೆ ಇಲ್ಲ. ಯಾಕಂದ್ರೆ ಆತನ ದೈವಿಕವಾದ ಪ್ರಸನ್ನತೆ ಆತನ ಜೊತೆಗಿದೆ. ಯೇಸು ಇರುವಲ್ಲಿ ರೊಟ್ಟಿ 2 ಆಗುತ್ತೆ. ಯೇಸು ನಿನ್ನ ಜೊತೆಗೆ ಇಲ್ಲ ಅಂತ ಅನ್ಕೊಳ್ಬೇಡ, ಆತನ ದೈವಿಕವಾದ ಪ್ರಸನ್ನತೆ ನಿನ್ನ ಜೊತೆಗಿದೆ. ಇದನ್ನ ಯಾರಾದ್ರೂ ಅರ್ಥ ಮಾಡ್ಕೊಂಡಿದ್ರೆ, ಆದ್ರೆ ಆ ಮಹತ್ ಕಾರ್ಯದ ಕಡೆಗೆ ಅವರ ಕಣ್ಣುಗಳು ತೆರೆಯಲೇ ಇಲ್ಲ. ಆಮೇನ್. ಆ ಮಹತ್ ಕಾರ್ಯದ ಕಡೆಗೆ ಅವರ ಕಣ್ಣುಗಳು ತೆರೆಯಲೇ ಇಲ್ಲ. ಯಾವಾಗ ಕಣ್ಣು ತೆರೆಯುವುದಿಲ್ವೋ ಆವಾಗ ಮುಂದಿನ ಮಹತ್ ಕಾರ್ಯಕ್ಕೆ ಅವರು ಸಿದ್ಧರಾಗಲ್ಲ. ಇಲ್ಲಿ ಕೇಳು, ನೀನು ಅಂದ್ಕೊಳ್ತಾ ಇದ್ದೀಯಾ, ನನ್ನ ಪಾಸ್ಟ್ರೇ ನನ್ನ ಈ ಮಹತ್ ಕಾರ್ಯ ಇನ್ನೂ ಆಗಿಲ್ಲ. ಆದ್ರೆ ನಾನು ಹೇಳ್ತಾ ಇದ್ದೀನಿ, ಮೊದಲು ಅದಕ್ಕಿಂತ ಮುಂಚೆ ಯೇಸು ಮಾಡ್ತಾ ಇರುವಂಥ ಮಹತ್ ಕಾರ್ಯವನ್ನು ಗುರುತಿಸು. ಯಾಕಂದ್ರೆ ಅದರಿಂದ ನಂಬಿಕೆ ಬರ್ತದೆ. ಆ ನಂಬಿಕೆ ನಿನ್ನನ್ನು ಮುಂದಿನ ಮಹತ್ ಕಾರ್ಯಕ್ಕೆ ನಿನ್ನನ್ನು ಸಿದ್ಧ ಮಾಡ್ತದೆ. ಮುಂದಿನ ಮಹತ್ ಕಾರ್ಯವನ್ನು ಕೇಳೋದಕ್ಕಿಂತ ಮುಂಚೆ ನಿನ್ನ ಜೀವಿತ ಈಗ ಒಂದು ಮಹತ್ ಕಾರ್ಯ ಎಂಬುದನ್ನು ಮೊದಲು ಒಪ್ಕೊಳ್ತೀಯಾ? ಅರ್ಥ ಆಗ್ತಾ ಇದೆ ಅನ್ಕೊಳ್ತೀನಿ. ಇವ್ರು ಹೋಗ್ತಾ ಇರೋದು ಮಹತ್ ಕಾರ್ಯ. ಯಾಕೆ? ಯೇಸು ಕಳಿಸಿದ್ದಾನೆ. ನೀನು ಜೀವಿಸ್ತಾ ಇರೋದು ಮಹತ್ ಕಾರ್ಯ. ಇವರು ತಮ್ಮ ಸ್ವಂತ ಕಾಲಿನ ಮೇಲೆ ನಡ್ಕೊಂಡು ಹೋಗ್ತಾ ಇರೋದು ಇನ್ನೂ ದೊಡ್ಡ ಮಹತ್ ಕಾರ್ಯ. ನೀನು ನಿನ್ನ ಸ್ವಂತ ಕಾಲಿನ ಮೇಲೆ ಓಡಾಡಿಕೊಂಡಿರೋದು ದೊಡ್ಡ ಮಹತ್ ಕಾರ್ಯ. ಕೆಲವೊಬ್ಬರಿಗೆ ಈ ಮಹತ್ ಕಾರ್ಯಕ್ಕೆ ಕಿಮ್ಮತ್ತೆಲ್ಲ. ನಾನು ಅಂತ ಹೇಳ್ತೇನೆ, ದೇವರಲ್ಲ, ಆ ಕಾಲುಗಳು ಹೋಗ್ಬಿಡ್ಬೇಕೇನೋ. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಕಾಲಿರುವಂಥ ಮಹತ್ ಕಾರ್ಯ ಎಷ್ಟು ಶ್ರೇಷ್ಠ ಅಂತ. ಇನ್ನೂ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಇವ್ರು ಕೇಳ್ತಾ ಇದ್ದಾನೆ, ಅಯ್ಯ ಏನಾದರೂ ಕಡಿಮೆ ಬಿತ್ತಾ? ಇವ್ರು ಹೇಳ್ತಾ ಇದ್ದಾರೆ, ಇಲ್ಲಯ್ಯ ಏನೂ ಕಡಿಮೆ ಬೀಳಲಿಲ್ಲ. ಯಾಕೆ ಗೊತ್ತಾ? ಅವನು ಶರೀರದಲ್ಲಿ ಪ್ರಕೃತಿಯಲ್ಲಿ 1 ಲಕ್ಷ ರೂಪಾಯಿ ಕೊಡದೇ ಇದ್ರು ಅವರ ಪಕ್ಕದಲ್ಲಿ ಹೇಗಿದ್ನಂದ್ರೆ, ನನಗೆ ಡೆಮಾನ್ಸ್ಟ್ರೇಷನ್ ಬೇಕು. ಅವ್ರ ಪಕ್ಕದಲ್ಲಿ ಹೇಗಿದ್ನಂದ್ರೆ, ಕೇಳಿ ಏನೋ ಪೇತ್ರ ಸ್ವಲ್ಪ ಎತ್ತರ ಆಗಿದ್ದಾನೆ ಇವತ್ತಿಗೆ, ಚಿಂತೆ ಮಾಡಬೇಡಿ. ಇನ್ನೊಬ್ಬನ ಎದ್ಕ ಆಮೇನ್. ಈ ಪಟ್ಟಣದ ಯು ಆಲ್ಸೋ ಸ್ಟ್ಯಾಂಡ್ ಅಪ್, ನೀ ನನಗೆ ಜೋಡಿ ಇಲ್ಲ ಬಾ. ಈ ಪಟ್ಟಣದ ಹೃದಯ ಕಲ್ಲು ಹೃದಯ. ಇವ್ರು ಯಾರ ಮಾತನ್ನು ಕೇಳೋರಲ್ಲ. ಆಮೇನ್ ಆಮೇನ್. ಈ ಪಟ್ಟಣಕ್ಕೆ ಪೇತ್ರನ್ ಹೋಗ್ಬೇಕಾಗಿದೆ. ಇಲ್ಲಿ ಪೇತ್ರ ಬರ್ತಾ ಇದ್ದಾನೆ. ಪೇತ್ರನ್ ಬರುವಾಗ ಯಾವ ರೀತಿ ಸುವಾರ್ತೆ ಹೇಳಿ ಗೊತ್ತಿಲ್ಲ. ಆದ್ರೆ ಪೇತ್ರನ ಒಬ್ಬಂಟಿಗನಾಗಿಲ್ಲ. ನೀನು ಗೌರ್ಮೆಂಟ್ ಆಫೀಸ್ಗೆ ಹೋಗುವಾಗ ನೀನು ಒಬ್ಬಂಟಿಗನಲ್ಲ, ನಂಬಿಕೆ ಇರಲಿ. ನೀನು ಕೆಲಸಕ್ಕೆ ಹೋಗುವಾಗ ನೀನು ಒಬ್ಬಂಟಿಗನಲ್ಲ. ದೈವಿಕವಾದಂಥ ಯೇಸುವಿನ ಪ್ರಸನ್ನತೆ, ದೈವಿಕವಾದ ಯೇಸುವಿನ ಪ್ರಸನ್ನತೆ ನಿನ್ನೊಟ್ಟಿಗೆ, ನಿನ್ನ ಪಕ್ಕದಲ್ಲಿಯೂ, ನಿನ್ನ ಹಿಂದ್ಗಡೆಯಲ್ಲಿಯೂ, ನಿನ್ನ ಅಕ್ಕಪಕ್ಕದಲ್ಲಿಯೂ, ನಿನ್ನ ಮುಂದುಗಡೆಯಲ್ಲಿಯೂ ನಿನ್ನ ಆವರಿಸಿಕೊಂಡಿದೆ. ಆತ ನಿನ್ನನ್ನು ಬರಿಗೈಯಲ್ಲಿ ಕಳಿಸಿದ್ನಂತ ಯಾರು ಹೇಳಿದ್ದು? ಹೊರಗಡೆಯಲ್ಲಿ ಬರಿಗೈ ಅನಿಸ್ಬಹುದು, ಆದ್ರೆ ಆತ್ಮ ಮಂಡಲದಲ್ಲಿ ಆತನೇ ನಿನ್ನ ಜೊತೆಗೆ ಹೋಗ್ತಾ ಇದ್ದಾನೆ. ಆದ್ರೆ ನೀನು ಗುರುತಿಸ್ತಾ ಇಲ್ಲ. ಅದೇ ದೊಡ್ಡ ಅಪನಂಬಿಕೆ ಆಗಿರೋದು. ನೀನು ಗುರುತಿಸದೇ ಇರೋದೇ ದೊಡ್ಡ ಅಪನಂಬಿಕೆ. ಇವತ್ತು ನೀನು ಒಪ್ಕೊಳ್ಳೇಬೇಕು, ಯೇಸು ನನ್ನ ಜೊತೆಗೆ ಚಲಿಸ್ತಾ ಇದ್ದಾನೆ. ಆ ಅಪನಂಬಿಕೆ ದುರಾತ್ಮ ಇವತ್ತು ನಿನ್ನನ್ನು ಬಿಟ್ಟು ತೊಲಗಬೇಕು. ಯಾಕೆ ಹೇಳ್ತೀನಿ? ಇವ್ರು ಹೊಲ್ ಬಂತ ಎಷ್ಟು ಜನ ಇದ್ದೀರಾ, ಸಾಕ್ಷಿ ಕೊಟ್ಟಿದ್ದೀರಾ, ಪಾಸ್ಟ್ರೇ ಮಾತು ಕೇಳೋರ ಎಲ್ಲ ಅವತ್ತೇನಾಯ್ತೋ ಗೊತ್ತಿಲ್ಲ, ನಾವು ಹೋಗಿದ್ದೆ ತಡ. ಸಾರ್ ನಿಮ್ಗೆ ಯೇಸುವನ್ ಬಗ್ಗೆ ಗೊತ್ತಾ? ಅವ್ರ ಕಡೆ ಇವನು ಹೇಳ್ತಾ ಇದ್ದಾನೆ, ಗೊತ್ತಿಲ್ಲ. ಅವನ ಪಕ್ಕದಲ್ಲಿ ಅವ್ನು ಹೆಂಡ್ತಿ, ನೀನಲ್ಲ ಬಿಡು ಸದ್ಯಕ್ಕೆ. ಅವ್ನು ನೋಡಿದ ತಕ್ಷಣ ಚೀರಿದ್ಲು. ಉಯ್ ಅಂತ ಚೀರಿದ್ರೆ ಇವನು ಕೇಳ್ತಾ, ಹಿಂಗ್ಯಾಕೆ ಮಾಡ್ತೀಯಾ ಅಂತ ಹೊಡೆದ ಅವನಿಗೆ. ಅವಳು ಕೇಳಲಿಲ್ಲ, ಒಳ್ಳೆ ಅವನನ್ನು ಹರ್ಕೊಂಡ್ಬಿಟ್ಲ. ಆಯ್ತಾ? ಕೇಳ್ತಾ ಇದ್ದೀರಾ? ಇವನು ಕೇಳ್ದ, ಪೇತ್ರನ್ ಹೇಳ್ತಾ ಇದ್ದಾನೆ, ನಾನು ಹೆಲ್ಪ್ ಮಾಡ್ತೀನಿ. ಹೇಳ್ರಪ್ಪ, ನಾನು ಹೆಲ್ಪ್ ಮಾಡ್ತೀನಿ, ಟೆನ್ಷನ್ ಮಾಡ್ಕೊಳ್ಬೇಡ್ರಪ್ಪ, ಹೇಳ್ರಿ. ಅದಕ್ಕೆಪ್ಪ ನಾನು ಬಂದಿರೋದು. ನಾ ಹೆಲ್ಪ್ ಮಾಡ್ತೀನಿ, ಟೆನ್ಷನ್ ಮಾಡ್ಕೊಡೋದು. ಟೆನ್ಷನ್ ಮಾಡ್ಕೊಳ್ಬೇಡ. ಇವನು ಕೇಳ್ತಾ ಇದ್ದಾನೆ, ಏನು ಮಾಡ್ತೀರಾ? ಸ್ವಲ್ಪ ಇರಿ, ಮೊದಲನೇ ದಿನ ಮೊದಲನೇ ಕೇಸು, ಸಾಧ್ಯನೇ ಇಲ್ಲ. ಇವನು ಹೇಳಿದ, ನೀನು ಕುತ್ಕೋ ಇದೇನಾ ದೆವ್ವ? ಆ್ಯಕ್ಟಿಂಗ್ ಓಕೆ, ಪ್ಲೀಸ್ ಡೋಂಟ್ ಮೈಂಡ್ ಸಿಸ್ಟಮ್, ಜಸ್ಟ್ ಆ್ಯಕ್ಟಿಂಗ್ ಓಕೆ. ಇವನು ಕೇಳ ಆಮೇನ್. ಇವನು ಹೇಳ್ತಾ ಇದ್ದಾನೆ, ಕೈ ಇಟ್ಟು ಬಿಡಿಸ್ ನೋಡ್ದೇವ, ಯೇಸುವಿನ ಹೆಸರಿನಲ್ಲಿ ಬಿಟ್ಟು ಹೋಗ. ಇನ್ನು ರಮ್ ಅಂತ ಬಿದ್ದ, ದೆವ್ವ ಬಿಟ್ಟೋಯ್ತು. ಇವನು ಕೇಳ್ದ, ಹಲೋ ಏನಾಯ್ತು? ಅವಳು ಹೇಳ್ತಾಳೆ, ಏನಾಯ್ತು ಅಂತ ಅವಳೇ ಕೇಳಿದ್ಲ. ಇಲ್ಲ ನಿನಗೆ ದೆವ್ವ ಹಿಡಿದಿತ್ತು. ಯಾರು ಹೇಳಿದ್ರು? ನಂಗೆ ದೆವ್ವ ಹಿಡಿದು, ನಾನು ಚೆನ್ನಾಗಿದೆ, ನನಗೆಲ್ಲ ಹೇಳ್ಬೇಡ. ಸರಿ, ಇಬ್ರು ಎದ್ರು. ಇಬ್ರು ಅದು ಕೇಳ್ತಾ ಇದ್ದಾರೆ, ಅಯ್ಯ ನೀವ್ಯಾರು? ಆಮೇನ್. ಇವನು ಹೇಳ್ತಾ ಇದ್ದಾನೆ, ನಾವು ಯೇಸುಸ್ವಾಮಿ ಶಿಷ್ಯ. ಇವ್ರು ಹೇಳ್ತಾ ಇದ್ದಾರೆ, ಲಾಡ್ಜಿಂಗ್ ಹೋಗಬೇಡಿ, ಯಾರ ಮನೆಗೂ ಹೋಗಬೇಡಿ, ಇವತ್ತು ನಮ್ಮ ಮನೇಲಿ. ಯೇಸುಸ್ವಾಮಿ ಹೇಳಿದ್ನ, ಏನು ಹೇಳಿದ್ದ? ದುಡ್ಡನ್ನು ಇಟ್ಕೊಳಕ್ಕೆ ಹೋಗಬೇಡಿ. ಆಮೇನ್. ನಿನ್ನ ಜೀವನದಲ್ಲಿ ಇಂಥದ್ದು ಎಷ್ಟಾಗಿದೆ,
ಒಬ್ಬರಿಗೆ ಒಂದು ರಿಕ್ಷಾ ತೆಗೆದುಕೊಳ್ಳೋದಕ್ಕಿಂತ ಹಿಡಿದು ಒಂದು ಬ್ಯಾಂಕಲ್ಲಿ ಮ್ಯಾನೇಜರ್ ಕೆಲಸ ಮಾಡಿಕೊಡೋವರೆಗೂ ನಿನ್ನನ್ನು ಕರೆದು ಮಾಡಿಕೊಡ್ಲಿಲ್ಲವ ಅವ್ರು. ಎಷ್ಟೋ ಸಾರಿ ಡಾಕ್ಟ್ರು ಬೇರೆ ಪೇಷಂಟ್ಗಳನ್ನ ಹೌರವಾಗಿ ಎಣಿಸುವಾಗ ನಿನ್ನನ್ನು ಅಮ್ಮ ಬಾ ಅಂತ ಕುಂದ್ರಿಸಿ ನಿನಗೆ ಗೌರವ ಕೊಡ್ಲಿಲ್ವಾ? ನೀನೇನು ಅಂದ್ಕೊಂಡೆ ಅದು ಹಂಗೆ ಆಯ್ತಂತ? ಇಲ್ಲ, ಗುರ್ತಿಸು, ಯೇಸುವಿನ ದೈವಿಕವಾದ ಪ್ರಸನ್ನತೆ ನಿನ್ನ ಜೊತೆಗೆ ಹೋಗ್ತಾ ಇದೆ. ಈ ನಂಬಿಕೆ ಎಲ್ಲಿವರೆಗೂ ಬರಲ್ವೋ ಅಲ್ಲಿವರೆಗೆ ಮುಂದಿನ ನಂಬಿಕೆಗೆ ನೀವು ಸಿದ್ಧರಾಗದೆ ಇರುವಾಗ ಮುಂದಿನ ಮಹತ್ ಕಾರ್ಯ ನಿಮಗೆ ಉಂಟಾಗಲ್ಲ. ನೀವಿರುವಂಥ ಮನೆ ಪಾಸ್ಟ್ರೆ ಬಾಡಿಗೆ ಮನೆ. ಅಯ್ಯ, ಅನೇಕರಿಗೆ ಅಷ್ಟು ಸಮಾಧಾನದ ಮನೆ ಇಲ್ಲ. ನಿನಗೆ ಅದು ಸಿಕ್ಕಿರೋದಕ್ಕೆ ಕಾರಣ ಏನಂದ್ರೆ ಯೇಸುವಿನ ಪ್ರಸನ್ನತೆ ನಿನ್ನೊಂದಿಗಿರುವುದು. ಕೂತ್ಕೊಳ್ಳಿ. ಆಮೇನ್, ಆಮೇನ್, ಆಮೇನ್. ಪಾಸ್ಟ್ರೇ, ನನಗೆ ಅನಾರೋಗ್ಯ. ಹೌದು, ಅದೇ ಅನಾರೋಗ್ಯದಲ್ಲಿ ಎಷ್ಟೋ ಜನ ಆಗಲೇ ಸತ್ತು ಹೋಗ್ಬಿಟ್ರು. ಆದರೆ ನೀನು ಇನ್ನೂ ಬದುಕಿರೋದಕ್ಕೆ ಕಾರಣ ಏನಂತಂದ್ರೆ ಯೇಸುವಿನ ಪ್ರಸನ್ನತೆ ನಿನ್ನನ್ನು ಆವರಿಸಿಕೊಂಡದೆ. ಪಾಸ್ಟ್ರೇ, ನನಗೆ ಒಳ್ಳೆ ಕೆಲಸ ಇಲ್ಲ. ಹೌದು, ಅದೇ ರೀತಿ ಕೆಲಸ ಇಲ್ಲ ಅಂತಂದ್ರೆ ಎಷ್ಟೋ ಜನರು ನಿರಾಶೆಯಿಂದ ಆಗಲೇ ಅವರು ಏನಂತೀರ ನೇಣು ಹಾಕೊಂಡ್ಬಿಟ್ಟು ತಮ್ಮ ಜೀವಿತವನ್ನೇ ಕಳೆದುಕೊಂಡ್ಬಿಟ್ರು. ಆದರೆ ನೀನು ಆ ಪರಿಸ್ಥಿತಿಗೆ ಮುಟ್ಟೋದಕ್ಕಿಂತ ಮುಂಚೆ ನಿನಗೆ ಎಷ್ಟು ಬೇಕೋ ಅದನ್ನು ಒದಗಿಸಿ ದೇವರು ಕಾಯ್ತಾ ನಿನ್ನನ್ನು ನಡೆಸ್ತಾ ಇರೋದ್ರಿಂದ ಕಾರಣ ಆತನ ದೈವಿಕವಾದ ಪ್ರಸನ್ನತೆ. ಪಾಸ್ಟ್ರೇ, ನಾನು ಬಡವಳು. ಎಷ್ಟು ಬಡವಳು? ಅಯ್ಯ, ಭಿಕ್ಷೆ ಬೇಡು ಅಷ್ಟು ಬಡವಳಿಗೆ ದೇವರು ನಿನ್ನನ್ನು ಮಾಡಲಿಲ್ಲ. ನಿನ್ನ ಕೊರತೆ ಬರುವಾಗಲೇ ನೀನು ಮೊಣಕಾಲೂರಿ ಪ್ರಾರ್ಥನೆ ಮಾಡುವಾಗ ಆ ದೈವಿಕವಾದಂಥ ದೇವರ ಪ್ರಸನ್ನತೆ ನಿನ್ನ ಜೊತೆಗಿರುವುದರಿಂದ ನಿನಗೆ ಬೇಕಾಗಿರೋದನ್ನು ಆತನು ಒದಗಿಸ್ಕೊಟ್ಟಿದ್ದಾನೆ. ನೀನು ಆಶಿಸುವಾಗ ಅದನ್ನು ಒದಗಿಸ್ಕೊಟ್ಟಿದ್ದಾನೆ. ಆದರೆ ಶಿಷ್ಯರು ಅದನ್ನು ಗುರುತಿಸ್ತಾ ಇಲ್ಲ. ಆದರೆ ಇವತ್ತಿನ ಶಿಷ್ಯರು ಏನು ಮಾಡ್ತಾ ಇದ್ದಾರೆ? ಗುರುತಿಸ್ತೀಯಾ? ಅದನ್ನು ನೀನು ಗುರುತಿಸಿದ್ರೆ ನೀನು ಮುಂದಿನ ಮಹತ್ ಕಾರ್ಯಕ್ಕೆ ಸಿದ್ಧಳಾಗಿದ್ದೆ. ಯೇಸು ಸ್ವಾಮಿ ಹೇಳ್ತಾನೆ, ಈಗ ನಾನು ನಿನ್ನನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀನಿ. ಇವ್ರನ್ನ ಕೇಳ್ತಾ ಇದ್ದಾನೆ, ಯೇಸು ಸ್ವಾಮಿ ಕೇಳ್ತಾ ಇದ್ದಾನೆ, ನೀವು ಬೋಧಿಸ್ಲಿಕ್ಕೆ ಹೋದಾಗ ನಿಮಗೆ ಏನಾದರೂ ನೋಡಿ, ಯಾರಾದರೂ ಒಂದು ಪ್ರಶ್ನೆ ಕೇಳುವಾಗ ಅದರ ಅರ್ಥ ಏನು ಗೊತ್ತಾ? ನಮ್ಮ ಧ್ಯಾನವನ್ನು ಆ ಟಾಪಿಕ್ಕಿಗೆ ತರ್ತಾ ಇದ್ದಾರಂತ. ಸೊ ಯೇಸು ಸ್ವಾಮಿ ಅವರಿಗೆ ನೀವು ಹೋಗಿರುವಾಗ ಹಮ್ಮಣಿ ಇಲ್ಲದೆ, ದುಡ್ಡಿಲ್ಲದೆ, ಪರ್ಸ್ ಇಲ್ಲದೆ ನೀವು ಹೋದಾಗ ಏನಾದರೂ ಕಡಿಮೆ ಬಿತ್ತಾ? ಅದರ ಅರ್ಥ ಏನು ಹೇಳ್ತಾ ಇದ್ದಾನೆ? ಇನ್ನು ಮುಂದೆ ಕಡಿಮೆ ಬೀಳಲ್ವೋ? ಧ್ಯಾನ ಕೊಡು. ನಿನ್ನ ಪಕ್ಕದಲ್ಲಿ ಮಹತ್ ಕಾರ್ಯ ಆಗ್ತಾ ಇದೆ, ನೀನು ನೋಡ್ಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ನಿನ್ನ ಗಂಡ ಜೀವಂತವಾಗಿರೋದು ಮಹತ್ ಕಾರ್ಯ, ನಿನ್ನ ಹೆಂಡತಿ ಜೀವಂತವಾಗಿರೋದು ಮಹತ್ ಕಾರ್ಯ. ನೀನು ಅಂದ್ಕೊಳ್ತೀಯ ಅದೇ ಲೋಕದಲ್ಲಿ ಎಲ್ಲರಿಗೂ ಜೀವಂತವಾಗಿದ್ದಾರಲ್ಲ, ಅದರಲ್ಲೇನು ದೊಡ್ಡ ಮಾತು? ಹೋಗಿ ನೋಡು, ಅವರು ಜೀವಂತವಾಗಿದ್ದಾರೆ. ಸಂತೋಷ ಜೀವಂತ ಇಲ್ಲ, ಸಮಾಧಾನ ಜೀವಂತವಿಲ್ಲ, ಅವರ ಆನಂದ ಜೀವಂತವಾಗಿಲ್ಲ, ಅವರ ಹಣಕಾಸು ಜೀವಂತವಾಗಿಲ್ಲ. ಆದರೆ ನಿಮ್ಮ ಕುಟುಂಬದಲ್ಲಿ ಎಲ್ಲ ಇರುವಾಗಲೂ ಆನಂದ, ಸಮಾಧಾನ, ಪ್ರೀತಿ, ಅನ್ಯೋನ್ಯತೆ. ಯಾಕೆ? ಗುರುತಿಸು. ಅದನ್ನು ಗುರುತಿಸದೇ ಇರುವಾಗ ನಾವು ನಮ್ಮ ಪಾಪಗಳಲ್ಲಿ ತೊಡಗ್ತೀವಿ. ಅದನ್ನು ಗುರುತಿಸುವಾಗ ಪಾಪವನ್ನು ಬಿಟ್ಟು ಇಷ್ಟಕ್ಕೆ ನನಗೆ ಸಾಲದು, ನನಗೆ ನೆಕ್ಸ್ಟ್ ಲೆವೆಲ್. ಉದಾಹರಣೆ ಇನ್ನೂ ಸರಳವಾಗಿ ಹೇಳ್ತೀನಿ. ಇಲ್ಲಿ ಕೂತಿದ್ದಾರೆ ನೋಡಿ, ಬ್ರದರ್ ಫ್ರಾಂಕ್ಲಿನ್ ಅವ್ರ ಟೆಸ್ಟ್ ಮನಿ ಮೇಲಿಂದ ಮೇಲೆ ನಾನು ಹೇಳ್ತಾ ಇರ್ತೀನಿ. ಪಾಸ್ಟರ್, ಲೋಕದಲ್ಲಿ ಇನ್ನೂ ಕುಡಿಯೋರು ಬಿಟ್ಟಿದ್ದಾರೆ. ಹೌದ್ರಿ, ಬಿಟ್ಟಿದ್ದಾರೆ. ಎಷ್ಟು ದಿನ ಬಿಟ್ರು? 2 ತಿಂಗಳ ಬಿಟ್ರ? 1 ವರ್ಷ ಬಿಟ್ರ? ಇಲ್ಲಿ ನೋಡಿ, ದೇವರ ಆತ್ಮನು ಒಬ್ಬನನ್ನ ಕುಡಿಕತನದಿಂದ ಬಿಡಿಸುವಾಗ ಬರೀ ಕುಡಿಕತನದಿಂದ ಬಿಡಿಸುವುದಿಲ್ಲ, ತನ್ನ ಭಕ್ತನನ್ನಾಗಿ ಮಾರ್ಪಡಿಸ್ತಾನೆ, ತನ್ನ ಸೇವಕನನ್ನಾಗಿ ಮಾರ್ಪಡಿಸ್ತಾನೆ, ತನ್ನನ್ನು ಹಿಂಬಾಲಿಸುವವನನ್ನಾಗಿ ಮಾರ್ಪಡಿಸ್ತಾನೆ. Before you set your eyes upon the miracle that you need, open your eyes to the miracle he has done. ನೀವು ಹೊಸ ಮಹತ್ ಕಾರ್ಯಕ್ಕೋಸ್ಕರ ಕಾದುಕೊಳ್ಳೋದಕ್ಕಿಂತ ಮುಂಚೆ ಈಗಾಗಲೇ ಅವನು ನಿನ್ನ ಜೀವನದಲ್ಲಿ ಮಾಡಿರುವಂಥ ಮಹತ್ ಕಾರ್ಯಗಳನ್ನು ಗುರುತಿಸಿ ಮುಂದಿನ ಇಷ್ಟು ಮಾಡಿದಾನಂದಮೇಲೆ ಅಯ್ಯೋ ಯಾಕೆ ಯಾರು ಏನು ಹೇಳ್ತಾ ಇಲ್ಲ? ಇಫ್ ಹಿ ಕ್ಯಾನ್ ಡೂ ದಿಸ್, ಇಷ್ಟು ಮಾಡಿದಾನೆ, ನಮ್ಮನ್ನ ಸ್ಕೂಲ್ ಕ್ಲಾಸ್ ರೂಮ್ನಿಂದ ಈ ಹಾಲಿಗೆ ತಂದಿದ್ದಾನೆ ಅಂದಮೇಲೆ, ನಮ್ಮನ್ನ ಯಾರಾದ್ರೂ ಇಲ್ಲಿದ್ರೆ ಇನ್ನು ಮುಂದೆ ಒಯ್ದೇ ಇರ್ತಾನ? ನಾವು ಮುಂದೆ ಹೋಗೋದ್ರ ಬಗ್ಗೆ ಚಿಂತೆ ಮಾಡದೆ ಎಲ್ಲಿಂದ ನಮ್ಮನ್ನ ತಂದಿದ್ದಾನೆ ಎಂಬುದನ್ನು ಗುರುತಿಸಿ, ದೇವರೇ ಆವಾಗಲೂ ನಮಗೆ ಕಡಿಮೆ ಆಗಲಿಲ್ಲ, ಈಗಲೂ ನಮಗೆ ಕಡಿಮೆ ಆಗ್ತಾ ಇಲ್ಲ, ಹಾಗಿದ್ರೆ ಮುಂದೆಯೂ ನಮಗೆ ಕಡಿಮೆ ಆಗಲ್ಲ. Somebody give a high five and say amen. Hallelujah. I feel a revival in this place and I know the fire of God is here. ದೇವರ ಅಭಿಷೇಕ ನಮ್ಮ ಮಧ್ಯದಲ್ಲಿ ತುಂಬಿಕೊಂಡಿದೆ.
ಓ ರಾಮ ಶಂದಲ ರಬ ಎರೆಮೆನೆ ಕೆಯ ರಬ ಬಾಬಾ ಬಾದರ ಕತಲ ಸಂದ್ರೆನೆ ಬೆದಕೆ ರೆಯಲಮ ಶಂದ್ರಲಬ. ಯೇಸು ಸ್ವಾಮಿ ನಂಬದವ್ರನ್ನ ಕೇಳಿ, ನಿಮ್ಮ ಜೀವನದಲ್ಲಿ ಏಳಿಗೆ ಪಡಿತಾ ಇದ್ದೀರಾ, ಕೆಳಗಡೆ ಹೋಗ್ತಾ ಇದ್ದೀರಾ ಅಂತ ಕೇಳಿದರೆ ಅವ್ರು ಹೇಳ್ತಾರೆ, ದಿನದಿಂದ ದಿನಕ್ಕೆ ನಾವು ಏಳಿಗೆ ಪಡಿತಾ ಇದ್ದೀವಿ. ಕಾರಣ ಆತನ ದೈವಿಕವಾದ ಪ್ರಸನ್ನತೆ ನಮ್ಮ ಜೊತೆಗೆ ನಡೀತಾ ಇದೆ. ನೀನು ಆತನನ್ನು ನಂಬೋದಾಗಿದ್ದರೆ, ನೀನು ಆತನ ಮೇಲೆ ನಂಬಿಕೆ ಇಡೋದಾಗಿದ್ದರೆ, ನಾನು ಇವತ್ತೇ ಎಲ್ಲ ಬದಲಾಗ್ತದೆ ಅಂತ ನಿನಗೆ ಹೇಳಲ್ಲ. ನನ್ನ ಜೀವನದಲ್ಲಿ ಕಳೆದ 10 ವರ್ಷದಲ್ಲಿ ಯಾವ ರೀತಿ ಬದಲಾವಣೆ ಆಯಿತು, ಅದಕ್ಕಿಂತಲೂ ಶ್ರೇಷ್ಠವಾದ ಬದಲಾವಣೆಯನ್ನು ಇವತ್ತು ಆತ ನಿನಗೆ ಕೊಡ್ಲಿಕ್ಕೆ ಸಾಧ್ಯ. ನಿನ್ನ ಜೀವಿತವನ್ನು ಆತನಿಗೆ ಸಮರ್ಪಿಸು, ಆತನಿಗೆ ಒಪ್ಪಿಸ್ಕೊಡು. ಇಲ್ಲಿವರೆಗೆ ಎಷ್ಟು ಜನ ಇದ್ದೀರಾ? ಯೇಸು ಸ್ವಾಮಿ ಅವ್ರು ಕೇಳ್ದ, ಅವಾಗ ಏನಾದರೂ ಕಡಿಮೆ ಬಿತ್ತ ಅಂತ ಹೇಳಿದ್ರೆ ಅವ್ರಿಗೆ ಕಡಿಮೆ ಆಗಲಿಲ್ಲ. ಅದರ ಅರ್ಥ ಏನಂದರೆ ಅವರು ಆ ಮಹತ್ ಕಾರ್ಯವನ್ನು ಗುರುತಿಸಲಿಲ್ಲ. ನಿನ್ನ ಜೀವನದಲ್ಲಿ ಮಹತ್ ಕಾರ್ಯವನ್ನು ಗುರುತಿಸು. ನೀನು ಮಹತ್ ಕಾರ್ಯ, ನೀನು ಉಸಿರಾಡ್ತಾ ಇರೋದು ಮಹತ್ ಕಾರ್ಯ, ನಿನ್ನ ಮೇಜಿನ ಮೇಲಿರುವಂಥ ಊಟ ಮಹತ್ ಕಾರ್ಯ, ನೀನಿರುವಂಥ ಮನೆ ಮಹತ್ ಕಾರ್ಯ. ನಿನಗೆ ನೀನೇ ಹೇಳು, ಇಷ್ಟು ದೇವರು ಮಾಡಲಿಕ್ಕೆ ಸಾಧ್ಯ ಇದ್ದರೆ ನಾನು ಮುಂದಿನದನ್ನು ಸ್ವೀಕರಿಸಿಕೊಳ್ಳೋದಕ್ಕಾಗಿ ಸಿದ್ಧನಿದ್ದೇನೆ. ಪ್ರೇಜ್ ಚರ್ಚ್, ನನ್ನ ಹೆಸರು ಮಂಜು ಅಂತ. ಈ ಸಮಯದಲ್ಲಿ ಇವ್ರ ಬಗ್ಗೆ ಸಾಕ್ಷಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವ್ರ ಹೆಸರು ರೇಣುಕಾ ಅಂತ. ಇವರು ಕಳೆದ 4 ವರ್ಷದಿಂದ ಇವ್ರ ಮಗಳಿಗೆ ಹೊಟ್ಟೆ ನೋವಿಂದ ಬಾಧೆ ಪಡ್ತಿದ್ರು. ಅವ್ರು ಎಷ್ಟೋ ಡಾಕ್ಟ್ರ್ ತೋರಿಸಿದ್ರು, ಎಷ್ಟೋ ದೇವರುಗಳು ಅಡ್ಡಾಡಿದ್ರು. ಆದರೆ 3 ವರ್ಷದಿಂದ ಸತತವಾಗಿ ಅವ್ರು ಹೊಟ್ಟೆ ನೋವು ಕಡಿಮೆ ಆಗಲಿಲ್ಲ. ಸತತವಾಗಿ ಅವ್ರ ಹಣವನ್ನು ಖರ್ಚು ಮಾಡಿದ್ದು ಟೋಟಲ್ 3 ಲಕ್ಷ. ಎಷ್ಟು? 3 ಲಕ್ಷ. ಅದು ಸತತವಾಗಿ ದಿನನಿತ್ಯ ಅವ್ರು ಪ್ರಾರ್ಥನೆ ಮಾಡಬೇಕಾದ್ರೆ ನಾವು ಯಾವಾಗ ಯೇಸು ಬಗ್ಗೆ ಹೇಳಿದ್ವಿ, ಯೇಸು ನಮ್ಮ ಬಗ್ಗೆ ಹೇಳುವಾಗ ಅವ್ರು ಯೇಸುವನ್ನು ಸ್ವೀಕಾರ ಮಾಡಿದ್ರು. ಸ್ವೀಕಾರ ಮಾಡಿದ ನಂತರ ನಾವು ಸತತವಾಗಿ ಪ್ರಾರ್ಥನೆ ಮಾಡಬೇಕಾದ್ರೆ ಆ ಹೊಟ್ಟೆ ನೋವು ಸತತವಾಗಿ ಕಡಿಮೆ ಆಯ್ತು. ಕಡಿಮೆ ಆದ ನಂತರ ಸಭೆ ಬರೋಕ್ಕೆ ನಿಂತರವರು ಯೇಸುವನ್ನು ಸ್ವೀಕಾರ ಮಾಡಿರಿ. ಯೇಸು ಸ್ವಾಮಿ ನಿಜವಾದ ಒಬ್ಬನೇ ದೇವರು, ಸತ್ಯವನ್ನು ದೇವರು ಅರಿತುಕೊಳ್ಳುವಾಗ ಆ ಹೊಟ್ಟೆಲಿರೋ ಆ ಕಟ್ಟಲ್ಪಟ್ಟಂಥ ಹೊಟ್ಟೆ ನೋವಿಂದ ದೇವರ ಅವರಿಗೆ ಬಿಡುಗಡೆ ಕೊಟ್ಟಿದ್ದಾನೆ ಸಂಪೂರ್ಣವಾಗಿ. ಇವಾಗ ಯಾವುದೇ ಕಾರಣ ಇವ್ರು ಹೊಟ್ಟೆ ನೋವಿಲ್ಲ ಅವರಿಗೆ. ಇವರು ತೋರಿಸಿರೋ ಡಾಕ್ಟ್ರಿಗೆ ಇಲ್ಲ, ಇವ್ರು ಹೋಗಿರೋ ದೇವರುಗಳೇ ಇಲ್ಲ. ಎಲ್ಲ ನಮಗೆ ಅಡ್ಡು ಬಿದ್ದರು. ಆದರೆ ಈ ರೋಗ ಅಡ್ಡು ಬಿದ್ದಿದ್ದು ಯೇಸು ನಾಮಕ್ಕೆ ಅಡ್ಡ ಬಿದ್ದು ಆ ಸಲ್ಯೂಟ್ ಒಳಗೆ ಹೋಯ್ತು. ಇದು ಮಾಡಿದ್ದು ಯೇಸು ಕ್ರಿಸ್ತನ ಅವರಿಗೆ ಮಹಿಮೆ ಸಲ್ಲಲಿ. ಈ ಸಮಯವನ್ನು ಕೊಟ್ಟಿದ್ದಾಗ ಪಾಸ್ಟ್ನ ವಂದಿಸ್ತೀನಿ. ಆಮೇಲೆ